ಶಾಲೆ ಹೆಸರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ. ಗಣಿತ ಮರುಸಿಂಚನ. ಪುನರ್ಮನನ ಹಾಳೆ 7. ನಿತ್ಯ ಜೀವನದಲ್ಲಿ ಗಣಿತ. ಕಲಿಕಾ ಫಲ. ಒಂದು ಸನ್ನಿವೇಶ ಅಥವಾ ಘಟನೆಗೆ ಸೂಕ್ತವಾದ ಸಂಖ್ಯೆ ಕ್ರಿಯೆಯನ್ನು ಅನ್ವಯಿಸುವರು. ಒಂದನೇ ಕ್ವಶನ್ ಯಾರಾಗ್ತೀರಿ? ಕೊಟ್ಟಿರುವ ಚಿತ್ರಗಳನ್ನು ಗಮನಿಸಿ ಸೂಕ್ತವಾದ ಉತ್ತರವನ್ನು ಬರೆಯಿರಿ. ಇಲ್ಲಿ ಚಿತ್ರಗಳು ಇದಾವೆ. ಅಲ್ಲಿ ಸೇಬು ಇದಾವೆ. ಎಷ್ಟು ಸೇಬು ಇದಾವೆ? ಇಲ್ಲಿ ನಕ್ಷತ್ರಗಳಿವೆ. ಒಂದರಲ್ಲಿ 4 ಇದಾವೆ, ಎರಡನೇದ್ರಲ್ಲಿ 3 ಇದಾವೆ. ಒಟ್ಟು ಎಷ್ಟು ನಕ್ಷತ್ರಗಳಿವೆ? 7 ನಕ್ಷತ್ರಗಳಿವೆ. ಇಲ್ಲಿ ಒಂದರಲ್ಲಿ 6 ನಾಯಿಗಳಿವೆ, ಎರಡನೇದಲ್ಲಿ 4 ನಾಯಿಗಳಿವೆ. ಒಟ್ಟು ಎಷ್ಟು ನಾಯಿಗಳಿವೆ? 10 ನಾಯಿಗಳಿವೆ. ಈ ಮೇಲಿನ 3 ಸನ್ನಿವೇಶಗಳಲ್ಲಿ ಗಣಿತದ ಯಾವ ಕ್ರಿಯೆಯನ್ನು ಬಳಸುವಿರಿ? ಯಾರು ಹೇಳ್ತೀರಿ? ಕಾವ್ಯ. ಗಣಿತದ ಸಂಕಲನ ಕ್ರಿಯೆಯನ್ನು ಬಳಸುತ್ತೇವೆ. ಕೊಟ್ಟಿರುವ ಸನ್ನಿವೇಶಗಳನ್ನು ಅರ್ಥೈಸಿಕೊಂಡು ಉತ್ತರ ನೀಡಿ. ರಮೇಶನ ಬಳಿ 100 ರೂಪಾಯಿ ಇದ್ದು ಅವನು ಅಂಗಡಿಗೆ ಹೋಗಿ 50 ರೂಪಾಯಿ ಕೊಟ್ಟು 1 ಕೆಜಿ ಬಾಳೆಹಣ್ಣನ್ನು ಖರೀದಿಸಿದರೆ ಈಗ ಅವನ ಬಳಿ ಉಳಿಯುವ ಹಣವೆಷ್ಟು? ಯಾರು ಹೇಳ್ತೀರಿ? ಗಾಯತ್ರಿ ಬಳಿ 20 ಬಳೆಗಳಿವೆ. ಅವಳು ತನ್ನ ಸ್ನೇಹಿತಳಿಗೆ 10 ಬಳೆಗಳನ್ನು ನೀಡಿದರೆ ಅವಳ ಬಳಿ ಉಳಿಯುವ ಬಳೆಗಳೆಷ್ಟು? 10. ಈ ಮೇಲಿನ ಸನ್ನಿವೇಶಗಳಲ್ಲಿ ಗಣಿತದ ಯಾವ ಕ್ರಿಯೆಯನ್ನು ಬಳಸುವಿರಿ? ವ್ಯವಕಲನವನ್ನು ಉಪಯೋಗಿಸುತ್ತೇವೆ. ಕೊಟ್ಟಿರುವ ಚಿತ್ರಗಳನ್ನು ಗಮನಿಸಿ ಸೂಕ್ತವಾದ ಉತ್ತರವನ್ನು ಬರೆಯಿರಿ. ಇಲ್ಲಿ ಎಲೆಗಳಿವೆ. ಒಟ್ಟು ಎಲೆಗಳ ಸಂಖ್ಯೆ 9. ಇಲ್ಲಿ ಮರಗಳಿವೆ. ಅವು ಎಷ್ಟಿದಾವೆ? ಇಲ್ಲಿ ಜನರು ಇದ್ದಾರೆ. ಒಟ್ಟು ಜನರ ಸಂಖ್ಯೆ 20. ಈ ಮೇಲಿನ ಎಲ್ಲ ಸನ್ನಿವೇಶಗಳಲ್ಲಿ ಗಣಿತದ ಯಾವ ಕ್ರಿಯೆಯನ್ನು ಉಪಯೋಗಿಸುವಿರಿ? ಕಾವ್ಯ. ಗುಣಾಕಾರವನ್ನು ಉಪಯೋಗಿಸುತ್ತೇವೆ. ಈ ಪ್ರಶ್ನೆ ಯಾರು ಹೇಳ್ತೀರಿ? ಕೊಟ್ಟಿರುವ ಗುಂಪನ್ನು ಸೂಚಿಸಿರುವ ಮಾರ್ಗದರ್ಶನದಂತೆ ವಿಂಗಡಿಸಿ. ಇಲ್ಲಿ ಗುಂಪುಗಳು, ಮಾಡಬೇಕಾದ ಗುಂಪುಗಳು, ರಚಿಸಿದ ಗುಂಪುಗಳು. ಇಲ್ಲಿ ಹೂಗಳಿವೆ. ಸಮ ಗುಂಪು ಮಾಡಬೇಕು. ಯಾರು ಹೇಳ್ತೀರಿ? ಹೇಳ್ಸಿ. ಇಲ್ಲಿ ಸಮ ಗುಂಪು ಇಲ್ಲಿ 9 ಸೂರ್ಯ ಇದಾವೆ. ಸಮ ಗುಂಪು ಮಾಡಿದರೆ ಎಷ್ಟು ಬರುತ್ತವೆ? 3 ಇಲ್ಲಿ ಚಿತ್ರ ಐತಿ. ಇಲ್ಲಿ ಸಮ ಗುಂಪು ಮಾಡಿದರೆ ಎಷ್ಟು ಗುಂಪು ಆಗ್ತವೆ? 2. ಈ ಮೇಲಿನ ಎಲ್ಲ ಸನ್ನಿವೇಶಗಳಲ್ಲಿ ಗಣಿತದ ಯಾವ ಕ್ರಿಯೆಯನ್ನು ಬಳಸುವಿರಿ? ಭಾಗಾಕಾರ. ಯಾರು ಓದ್ತೀರಿ? 5ನೇದು. ಅನಿತಾಳಿಗೆ ಸಹಾಯ ಮಾಡೋಣ. ಅನಿತಾಳು 200 ರೂಪಾಯಿ ತೆಗೆದುಕೊಂಡು ಅಂಗಡಿಗೆ ಹೋಗುತ್ತಾಳೆ. ಮೊದಲು 4 ಪುಸ್ತಕಗಳನ್ನು ಕೊಳ್ಳುತ್ತಾಳೆ. ನಂತರ 5 ಪೆನ್ನುಗಳನ್ನು ಕೊಳ್ಳುತ್ತಾಳೆ. ಅಂಗಡಿಯವನು ಒಂದು ಪುಸ್ತಕದ ಬೆಲೆ 30 ಮತ್ತು 5 ಪೆನ್ನುಗಳ ಬೆಲೆ 50 ಎಂದು ಹೇಳುತ್ತಾನೆ. ಅನಿತಾಳು ಮನೆಗೆ ಹಿಂತಿರುಗಿ ಬರುವಾಗ ಅವಳಲ್ಲಿರುವ ಉಳಿಕೆ ಹಣ ಎಷ್ಟು? ಒಂದನೇದು ಯಾರು ಹೇಳ್ತೀರಿ? ಹೇಳ್ಸಿದ್ದಮ್ಮ. ಎರಡನೇದು? ಅವಳು ಖರ್ಚು ಮಾಡಿದ ಹಣವೆಷ್ಟು? 170. ನಾನು ಹಿಂತಿರುಗಿ ಬರುವಾಗ 30 ರೂಪಾಯಿ ತಂದಿದ್ದು ಸರಿಯಿದೆಯೇ? ಸರಿಯಿದೆ. ಧನ್ಯವಾದ.